ಕಳೆದ ಸೆಷನಲ್ಲಿ RS ಫ್ಲಿಪ್ ಫ್ಲಾಪ್ IC74LS279 ಅನ್ನು ಬಳಸಿಕೊಂಡು ಶಿಫ್ಟ್ ರಿಜಿಸ್ಟರ್ ಅನ್ನು ಹೇಗೆ ನಿರ್ಮಿಸುವುದು ಮತ್ತು D ಫ್ಲಿಪ್ ಫ್ಲಾಪ್ IC74LS379 ಅನ್ನು ಬಳಸಿಕೊಂಡು ಶಿಫ್ಟ್ ರಿಜಿಸ್ಟರ್ ಅನ್ನು ಹೇಗೆ ನಿರ್ಮಿಸುವುದು ಎಂದು ನಾವು ಚರ್ಚಿಸಿದ್ದೇವೆ. ಈ ಸೆಷನ್ನಲ್ಲಿ JK ಫ್ಲಿಪ್ ಫ್ಲಾಪ್ IC74LS76 ಅನ್ನು ಬಳಸಿಕೊಂಡು ಶಿಫ್ಟ್ ರಿಜಿಸ್ಟರ್ ಅನ್ನು ಹೇಗೆ ನಿರ್ಮಿಸುವುದು ಎಂಬುದರ ಕುರಿತು ನಾವು ಚರ್ಚಿಸಲಿದ್ದೇವೆ. JK ಫ್ಲಿಪ್ ಫ್ಲಾಪ್ IC7476 ಅನ್ನು ಬಳಸಿಕೊಂಡು ಶಿಫ್ಟ್ ರಿಜಿಸ್ಟರ್ ನಿರ್ಮಾಣ. ಈ ಶಿಫ್ಟ್ ರಿಜಿಸ್ಟರ್ ಸರ್ಕ್ಯೂಟ್ಗೆ ಎರಡು IC7476 ಮತ್ತು IC7404ನ ಅಗತ್ಯವಿದೆ. ಮ್ಯಾಗ್ನಿಫೈಯಿಂಗ್ ಲೆನ್ಸನ್ನು ಬಳಸಿ IC7476 ಮತ್ತು IC7404 ಅನ್ನು ಗುರುತಿಸಿ ICಯಲ್ಲಿ ಪ್ರಿಂಟ್ ಮಾಡಲಾದ ಪಾರ್ಟ್ ನಂಬರ್ ಗುರುತಿಸಿ. ಪಿನ್ ನಂಬರ್ 1 ಅನ್ನು ಗುರುತಿಸಿ. ಇದು ಪಿನ್ ನಂಬರ್ ಅನ್ನು ಸೂಚಿಸಲು ಸ್ಮಾಲ್ ನಾಚ್ ಅಥವಾ ಡಾಟ್ ಹೊಂದಿರಬಹುದು. ಡಿಜಿಟಲ್ ಟ್ರೈನರ್ ಕಿಟ್ನಲ್ಲಿರುವ ಬ್ರೆಡ್ ಬೋರ್ಡ್ ICಯನ್ನು ನಿಧಾನವಾಗಿ ಸೇರಿಸಿ. ಪ್ರತಿ ಪಿನ್ ಪ್ರತ್ಯೇಕ ರಂಧ್ರಕ್ಕೆ ಹೋಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಪಿನ್ಗಳನ್ನು ಬೆಂಡ್ ಆಗದಂತೆ ಅಥವಾ ಅವುಗಳನ್ನು ರಂಧ್ರಗಳಿಗೆ ಒತ್ತದಂತೆ ಜಾಗರೂಕರಾಗಿರಿ. ಜಂಪರ್ ವೈರ್ಸ್ಗಳನ್ನು ಬಳಸಿಕೊಂಡು ಅನುಕ್ರಮವಾಗಿ IC7476ಗೆ +5V ಸಪ್ಲೈ ಮತ್ತು ಗ್ರೌಂಡ್ ನೆಗೆಟಿವ್ ಪಿನ್ಗಳನ್ನು 5 ಮತ್ತು 13 ಅನ್ನು ಸಂಪರ್ಕಿಸಿ. ಎರಡು 7476 ICಗಳಲ್ಲಿ ಇದನ್ನು ಮಾಡಿ. ಪಿನ್ಗಳು 7 ಮತ್ತು 14 ಅನ್ನು ಅನುಕ್ರಮವಾಗಿ ಗ್ರೌಂಡ್, GND ಮತ್ತು +5V ಸಪ್ಲೈಗೆ ಕನೆಕ್ಟ್ ಮಾಡಿ. ಎರಡು IC7476 ನಲ್ಲಿ 1 ಮತ್ತು 6 ಪಿನ್ಗಳನ್ನು ಕ್ಲಾಕ್ ಇನ್ಪುಟ್ಗೆ ಕನೆಕ್ಟ್ ಮಾಡಿ. ಅದೇ ರೀತಿ ಪ್ರಿಸೆಟ್ ಇನ್ಪುಟ್ಗಾಗಿ ಎರಡು IC7476ಗಳಲ್ಲಿ ಪಿನ್ 2 ಅನ್ನು ಕನೆಕ್ಟ್ ಮಾಡಿ. IC7476 ರಲ್ಲಿ ಪಿನ್ 4 ಮತ್ತು IC7404 ರಲ್ಲಿ ಪಿನ್ 1ಗೆ ಸೀರಿಯಲ್ ಡೇಟಾ ಇನ್ಪುಟ್ ಅನ್ನು ಕನೆಕ್ಟ್ ಮಾಡಿ. IC7404 ರ ಪಿನ್ 2 ಅನ್ನು IC7476 ರಲ್ಲಿ ಪಿನ್ 16ಗೆ ಕನೆಕ್ಟ್ ಮಾಡಿ. ಮೊದಲ IC7476 ನಲ್ಲಿ 15 ಮತ್ತು 9, 14 ಮತ್ತು 12 ಪಿನ್ಗಳನ್ನು ಕನೆಕ್ಟ್ ಮಾಡಿ. ಮೊದಲ ICಯ ಪಿನ್ಗಳು 11 ಮತ್ತು 10 ಅನ್ನು ಕ್ರಮವಾಗಿ ಎರಡನೇ IC7476ನ 4 ಮತ್ತು 16 ಪಿನ್ಗಳಿಗೆ ಕನೆಕ್ಟ್ ಮಾಡಿ. ಎರಡನೇ IC7476 ನಲ್ಲಿ 15 ಮತ್ತು 9, 14 ಮತ್ತು 12 ಪಿನ್ಗಳನ್ನು ಕನೆಕ್ಟ್ ಮಾಡಿ. ಸರ್ಕ್ಯೂಟ್ ಡಯಾಗ್ರಾಮ್ದಲ್ಲಿ ತೋರಿಸಿರುವಂತೆ ಕ್ರಮವಾಗಿ QA, QB, QC ಮತ್ತು QD ಯಂತೆ 4 ಔಟ್ಪುಟ್ LEDsಗಳಿಗೆ ಎರಡು 7476 ICಗಳ ಪಿನ್ 11 ಮತ್ತು 15 ಅನ್ನು ಸಂಪರ್ಕಿಸಿ. ಕ್ಲಿಯರ್ ಇನ್ಪುಟ್ಗಾಗಿ ಎರಡು ICಗಳ 7476 ರಲ್ಲಿ 3 ಮತ್ತು 8 ಪಿನ್ಗಳನ್ನು ಇನ್ಪುಟ್ ಟ್ಯಾಗಲ್ ಸ್ವಿಚ್ಗೆ ಕನೆಕ್ಟ್ ಮಾಡಿ. +5V DC ಪವರ್ ಸಪ್ಲೈ ಆನ್ ಮಾಡಿ. 5V ಪೊಸಿಷನ್ದಲ್ಲಿ ಟಾಗಲ್ ಸ್ವಿಚ್ ಲಾಜಿಕ್ 1 ಮತ್ತು 0V ಪೊಸಿಷನ್ ಲಾಜಿಕ್ 0 ಆಗಿದೆ. ಇನ್ಪುಟ್ ಕ್ಲಿಯರ್ ಮಾಡಲು ಲಾಜಿಕ್ 0 ಅಪ್ಲೈ ಮಾಡಿ. LEDಗಳ ಸ್ಥಿತಿಯನ್ನು ಗಮನಿಸಿ. QA, QB, QC ಮತ್ತು QD ಮತ್ತು ಫಲಿತಾಂಶಗಳನ್ನು ಶಿಫ್ಟ್ ರಿಜಿಸ್ಟರ್ಸ್ಗಳ ಟೇಬಲ್ದಲ್ಲಿ ದಾಖಲಿಸಿ. ಇನ್ಪುಟ್ ಕ್ಲಿಯರ್ ಮಾಡಲು ಕ್ಲಿಯರ್ ಲಾಜಿಕ್ 1 ಅನ್ನು ಅಪ್ಲೈ ಮಾಡಿ. ಸರ್ಕ್ಯೂಟ್ಗೆ ಸೀರಿಯಲ್ ಅಥವಾ ಡೇಟಾ ಇನ್ಪುಟ್ಟನ್ನು ಅಪ್ಲೈ ಮಾಡಿ. ಕ್ಲಾಕ್ ಇನ್ಪುಟ್ನಲ್ಲಿ ಒಂದು ಕ್ಲಾಕ್ ಪಲ್ಸನ್ನು ನೀಡಿ. ಒಂದು ಸಮಯದಲ್ಲಿ ಒಂದು ಬಿಟ್ನ ಹಂತಗಳಲ್ಲಿ
SIPO ರಿಜಿಸ್ಟರ್ಗೆ ಸೀರಿಯಲ್ ಇನ್ಪುಟ್ ಆಗಿ 1001 ಅನ್ನು ಅಪ್ಲೈ ಮಾಡಿ. ಕ್ಲಾಕ್ ಇನ್ಪುಟ್ನಲ್ಲಿ ಒಂದು ಕ್ಲಾಕ್ ಪಲ್ಸ್ ನೀಡಿ LEDಗಳ ಸ್ಥಿತಿಯನ್ನು ಗಮನಿಸಿ. QA, QB, QC ಮತ್ತು QD ಮತ್ತು ಔಟ್ಪುಟ್ ಲಾಜಿಕ್ ಲೆವೆನ್ಸ್ಗಳನ್ನು ರೆಕಾರ್ಡ್ ಮಾಡಿ. ಸೀರಿಯಲ್ ಇನ್ಪುಟ್ 1 ಕ್ಲಾಕ್ ಪಲ್ಸ್ 1 ಔಟ್ಪುಟ್ 1000. ಸೀರಿಯಲ್ ಇನ್ಪುಟ್ 0 ಕ್ಲಾಕ್ ಪಲ್ಸ್ 2 ಔಟ್ಪುಟ್ 0100. ಸೀರಿಯಲ್ ಇನ್ಪುಟ್ 0 ಕ್ಲಾಕ್ ಪಲ್ಸ್ 3 ಔಟ್ಪುಟ್ 0010. ಸೀರಿಯಲ್ ಇನ್ಪುಟ್ 1 ಕ್ಲಾಕ್ ಪಲ್ಸ್ 4 ಔಟ್ಪುಟ್ 1001. RS, D, JK ಫ್ಲಿಪ್ ಫ್ಲಾಪ್ ಅನ್ನು ಬಳಸಿಕೊಂಡು ಶಿಫ್ಟ್ ರಿಜಿಸ್ಟರ್ ಅನ್ನು ಹೇಗೆ ನಿರ್ಮಿಸುವುದು ಮತ್ತು ಫಲಿತಾಂಶವನ್ನು ಪರಿಶೀಲಿಸುವುದು ಹೇಗೆ ಎಂಬುದರ ಕುರಿತು ಇದು ಈ ಸೆಷನ್ ಅನ್ನು ಮುಕ್ತಾಯಗೊಳಿಸುತ್ತದೆ. ಧನ್ಯವಾದಗಳು.